ಶೇಮ್ ಆನ್ ಜೋಶಿ ಅವರು, ಶೇಮ್ ಆನ್ ವಿಜೇಂದ್ರ, ಶೇಮ್ ಆನ್ ಆರ್ ಅಶೋಕ್, ಅಪೋಸಿಷನ್ ಪಾರ್ಟಿ ಲೀಡರ್. ನಾಚಿಕೆ ಆಗ್ಬೇಕು. ನಮಗೆ ಪ್ರಶ್ನೆ ಮಾಡೋದು ಇದಲ್ಲ, ನೀವು ಸರಿ ಮಾಡ್ತಾ ಇಲ್ಲ, ನೀವು ಸರಿ ಮಾಡಿ ಅನ್ಬೇಕು. 22ರಿಂದ ಶುರು ಮಾಡಿದ್ರು, ಆಕ್ಚುಲಿ ಟೇಕ್ ಆಫ್ ಆಗಿದೆ 26. ನಾನು ಹೇಳ್ತೀನಿ, ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಇದ್ದೆ, ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ನಾನು ಇಲ್ಲ ಅಂತ ಹೇಳೋದು, ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಅದೆಲ್ಲ ಕಾರಲ್ಲಿ ಹೋಗ್ತಾ ಇರ್ತೀರಿ, ಮರ್ಸಿಡೀಸು ಹಾಳಾಗ್ತವೆ, ಏನು ಮಾಡೋಕ್ಕಾಗಲ್ಲ ನಮ್ಮ ದೇಶದೊಳಗೆ. ನಿಮ್ಮ ಮೊಬೈಲು ಹಾಳಾಗ್ತವೆ, ನಿಮ್ಮ ಚಾನಲ್ಲು ಕೂಡ ಕೆಲಸದ ಪ್ರಿಂಟ್ ನೀವು ಮಿಸ್ಟೇಕ್ ಮಾಡಲ್ಲ, ನೀವು ನಾಳೆ ನಾವು ಕೇಳಿದಾಗ ಅದು ಕರೆಕ್ಷನ್ ಮಾಡಲ್ಲ ನೀವು. ದಿಸ್ ಇಸ್ ವಾಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಡ್ತಕ್ಕಂಥದ್ದು. ಇದನ್ನು ತಗೊಂಡು ಬರಬೇಕಾಗುತ್ತೆ ನಾವು. ಇವ್ರು ಕುತ್ಕೊಂಡು ನಾಚಿಕೆ ಆಗಬೇಕು. ಈ ಕಾನ್ಸ್ಟಿಟ್ಯೂಷನ್ ಇದ್ರ ಮೇಲೆ ಪ್ರಮಾಣ ಮಾಡಿ. ಪ್ರಹ್ಲಾದ್ ಜೋಶಿ ಅವರೇ, ನಿಮ್ಮ ಸ್ಟೇಟ್ಮೆಂಟ್ ವಾಪಸ್ ತಗೊಳ್ಳಿ. ನಿಮಗೆ ನೀವೊಬ್ಬ ಈ ಕೇಂದ್ರದ ಸಚಿವರು, ನಾವು ಕೂಡ ನಮಗೆ ಕೆಲಸ ಆಗಬೇಕಂದ್ರೆ ನಿಮ್ಮ ಹತ್ರನೇ. ಅದು ಎಂಥ ಸಚಿವರು ಅವರು? ಪೆಟ್ರೋಲಿಯಂ, ಮುಂಚೆ ಲಾ ಸಚಿವರಾಗಿದ್ದು, ಪಾರ್ಲಿಮೆಂಟರಿ ಅಫೇರ್. ಹಂಗಾರೆ ನಾನು ವಯಸ್ಸಲ್ಲಿ ಚಿಕ್ಕೊಂಡಿರ್ಬೋದು, ಆದರೆ ನಿಮಗೆ ನಾಚಿಕೆ ಆಗಬೇಕು. ಕಾನ್ಸ್ಟಿಟ್ಯೂಷನ್ ಮೇಲೆ ಓತ್ ತಗೊಂಡು ನಾನಂತೂ ನಾ ಮಾಡಲ್ಲ. ಹಂಗಾರೆ ನರೇಂದ್ರ ಮೋದಿ ಅವ್ರು ಬಂದು ಮಾಡಿಸ್ತಾರಲ್ಲ, ಏನು ಮಾಡ್ತೀರಾ ನೀವು? ಅಶ್ವಥ್ ನಾರಾಯಣ ಹೇಳ್ತಾರೆ, ಸಿದ್ದರಾಮಯ್ಯ ಅವ್ರು ಮಾಡೋದು ಸಿದ್ದರಾಮಯ್ಯನ ಸಮೀಕ್ಷೆ ಅಂತೆ. ಏನ್ರಿ ಸಿದ್ದರಾಮಯ್ಯನ, ಏನಿದು? ಯಾರ್ರೀ ನೀವು? ಅಶ್ವಥ್ ನಾರಾಯಣ ಅವರೇ, ನೀವು ಯಾವ ವರ್ಗಕ್ಕೆ ಸೇರಿದವರು ಅಂತ ನಾನು ಪ್ರಶ್ನೆ ಮಾಡಲ್ಲ. ನೀವೆಲ್ಲ ಅನುಕೂಲ ಅಲ್ಲ, ಬೇರೆಯವ್ರಿಗೆ ಅನುಕೂಲ ಮಾಡದೆ ನೀವು ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿಗಳಾಗಿದ್ದರೆ ನಿಮಗೆ ನಾಚಿಕೆ ಆಗಬೇಕು. ಅಶೋಕ್ ಅವರು ಕೂಡ ಉಪಮುಖ್ಯಮಂತ್ರಿಗಳಾಗಿದ್ರಲ್ಲ, ಅವ್ರಿಗೂ ನಾಚಿಕೆ ಆಗಬೇಕು.